ಕಿಚ್ಚ ಸುದೀಪ್ ಅವರನ್ನ ಇಮಿಟೇಟ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಅವರ ಬಾಡಿ ಲ್ಯಾಂಗ್ವೇಜ್ ಕಾಪಿ ಮಾಡಿದ್ರು ಅವರ ಬೇಸ್ ವಾಯ್ಸ್ ವಿತ್ ಸೇಮ್ ಆರಾ ಕಾಪಿ ಮಾಡೋದು ಇದುವರೆಗೂ ಯಾರ ಕೈಯಲ್ಲೂ ಸಾಧ್ಯ ಆಗಿಲ್ಲ. ಇಂಥ ಒಂದು ಪ್ರಯತ್ನವನ್ನ ಬಿಗ್ ಬಾಸ್ ಮನೆಯಲ್ಲಿ ಅದು ಕಿಚ್ಚನ ಎದುರೇ ಮಾಡೋದು ಅಂದ್ರೆ ಅದು ಡಬಲ್ ಕಷ್ಟದ ಕೆಲಸ. ಆದ್ರೂ ಆ ಟಾಸ್ಕ್ ಅನ್ನ ಕಾಕ್ರೋಚ್ ಹಾಗೇನೆ ಗಿಲ್ಲಿಗೆ ಕಿಚ್ಚ ಕೊಟ್ರು. ಅದರಲ್ಲಿ ಸಖತ್ ಕಿಕ್ ಕೊಟ್ಟಿದ್ದು ಗಿಲ್ಲಿಯ ಇಮಿಟೇಷನ್. ಕಿಚ್ಚನೆ ಗಿಲ್ಲಿ ಎದುರು ಅಣ ಅಣ ಸುದೀಪಣ್ಣ ಅಂತ ಗಿಲ್ಲಿಯಾಗಿ ನಟಿಸಿದ್ರು. ಈ ದೃಶ್ಯ ನೋಡೋಕೆ ತುಂಬಾ ಮಜವಾಗಿತ್ತು. ಕಿಚ್ಚ ಹೇಗೆ ಪ್ರತಿಯೊಬ್ಬ ಸ್ಪರ್ಧಿಗೂ ಕ್ಲಾಸ್ ತಗೋತಾರೋ ಅದನ್ನ ಇಮಿಟೇಟ್ ಮಾಡಿದ್ರು ಗಿಲ್ಲಿ. ಅದರಲ್ಲೂ ರಾಶಿಕಾ ಜೊತೆ ಕಿಚ್ಚನಾಗಿ ಗಿಲ್ಲಿ ಮಾತಾಡುವಾಗ ಕಿಚ್ಚನಿಗೆ ನಗು ತಡೆಯೋಕೆ ಆಗ್ಲಿಲ್ಲ. ಇನ್ನು ಇಲ್ಲೂ ಕೂಡ ಗಿಲ್ಲಿ ತನ್ನ ಕಾವು ಕಥೆಯನ್ನ ಬಿಡ್ಲೇ ಇಲ್ಲ. ಕಿಚ್ಚ ಸುದೀಪ್ ಅವರ ವಾಲಿ ಸಿನಿಮಾದ ಓ ಸೋನಾ ಹಾಡನ್ನ ಓ ಕಾವು ಅಂತ ಮಾಡಿಕೊಂಡು ತಮ್ಮದೇ ಲೈನ್ಸ್ಗಳನ್ನ ಕಾವ್ಯಾಗೆ ಹಾಡಿ ಎಲ್ಲರನ್ನ ನಕ್ಕು ನಗಿಸಿ ಕೊನೆಗೆ ಕಿಚ್ಚ ಇದು ನಾನು ಹೇಳಿಲ್ವೇ ಅಂತ ಹೇಳಿದಕ್ಕೆ ಕಿಚ್ಚನ ಸಿಗ್ನೇಚರ್ ಡೈಲಾಗು ಹೇಳಬೇಕು ಅನ್ನಿಸ್ತು ಹೇಳಿದೆ ಅಂತ ಹೇಳಿಬಿಟ್ರು ಗಿಲ್ಲಿ. ಇನ್ನು ಬಿಗ್ ಬಾಸ್ ನೋಡ್ತಾ ಇದ್ದ ವೀಕ್ಷಕರಿಗೆ ಇದೊಂದು ಸಖತ್ ಸೀನ್ ಆಗಿ ನೆನಪಲ್ಲಿ ಉಳಿಯೋದಂತೂ ಪಕ್ಕ. ಇನ್ನು ಕೊನೆಯಲ್ಲಿ ಸುದೀಪ್ ಅಣ್ಣ ಗಿಲ್ಲಿಗೆ ಏನಾದ್ರೂ ಹೇಳಿ ಅಂತ ಕಿಚ್ಚ ಕೇಳಿದಕ್ಕೆ ಅಣ್ಣ ಬೇಡ ಅಣ್ಣ ಭಯ ಆಗತ್ತೆ ಅಂತ ಸೈಲೆಂಟ್ ಆಗ್ಬಿಟ್ರು ಗಿಲ್ಲಿ. ಒಟ್ನಲ್ಲಿ ಕಿಚ್ಚನ ಎದುರೇ ಕಿಚ್ಚನ ಸ್ಟೈಲ್ ಅನ್ನ ಅನುಕರಣೆ ಮಾಡೋ ಪ್ರಯತ್ನವನ್ನ ಗಿಲ್ಲಿ ಅಚ್ಚುಕಟ್ಟಾಗಿ ಮಾಡಿ ನಾಡಿನ ಜನತೆ, ಬಿಗ್ ಬಾಸ್ ಮನೆ ಮಂದಿ ಜೊತೆಗೆ ಸ್ವತಃ ಕಿಚ್ಚನಿಗೂ ಸಖತ್ ಎಂಟರ್ಟೈನ್ಮೆಂಟ್ ಕೊಟ್ರು. ಕಿಚ್ಚನಾಗಿ ಗಿಲ್ಲಿ ಹೇಳಿದ ಡೈಲಾಗ್ಸ್, ಗಿಲ್ಲಿಯ ಸ್ಟೈಲ್ ನಿಮ್ಗಿಷ್ಟ ಆಯ್ತಾ? ಕಮೆಂಟ್ ಮಾಡಿ ತಿಳಿಸಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.